ಕನ್ನಡ ಮೈತ್ರಿ ನ್ಯೂಸ್ ಮಾಧ್ಯಮಕ್ಕೆ ಸ್ವಾಗತ. ಎಲ್ರಿಗೂ ಸಹ ಅವ್ರಿಗೂ ಅಷ್ಟೇ ಸಪೋರ್ಟ್ ಕೊಡ್ಬೇಕು ಅಂತ ಬರ್ತೀನಿ. ಓಕೆ ಸರ್. ನನಗೆ ಇಷ್ಟು ದೊಡ್ಡ ಜವಾಬ್ದಾರಿ ಕೊಟ್ಟು ನನ್ನ ನಿಲ್ಸ್ಕೊಂಡಿದ್ದೀರಾ. ಆದ್ರೆ ನನಗೆ ಇನ್ನೂ ಕಷ್ಟ ಅನ್ಸುತ್ತೆ. ಇರ್ಲಿ, ಪ್ರಯತ್ನ ಮಾಡೋಣ. ನೀವೆಲ್ಲ ಸಪೋರ್ಟ್ ತಗೊಡ್ತೀರ ಅನ್ಕೊಂಡಿದ್ದೆ. ನಿಮ್ ಸಪೋರ್ಟ್ ಮುಖಾಂತರ ನಾನು ಈ ಪ್ರಯತ್ನ ಮಾಡ್ತೀನಿ. ನಾನು ಉಪಾಧ್ಯಕ್ಷರಾಗಿ ಇಸಾರ್ನ ಅಖಿಲ್ನ ಇವರಿಬ್ಬರನ್ನ ಉಪಾಧ್ಯಕ್ಷರಾಗಿ ತಗೊಳಕ್ ಇಷ್ಟಪಡ್ತೀನಿ. ಓಕೆ ಸರ್. ಓಕೆನಾ? ತೊಂದರೆ ಇಲ್ಲ, ಏನು ತೊಂದರೆ ಇಲ್ಲ. ಕ್ಯಾಶಿಯರ್ ಆಗಿ ನಾಗೇಶ್ವರನ ತಗೊಳ್ಬೇಕು ಅನ್ಕೋತಾ ಇದೀನಿ. ಮತ್ತೆ ಸೆಕ್ರೆಟರಿ ಆಗಿ ಲೋಕಿನ ತೀರ್ಥನ ತಗೋಬೇಕು ಅನ್ಕೋತೀನಿ. ಟೋಟಲ್ ಆಗಿ 6 ಜನ ಮೆಂಬರ್ಶಿಪ್ ಇರುತ್ತೆ. ಶಿಡ್ಲಘಟ್ಟದಲ್ಲಿ ಮೊಬೈಲ್ ಹಾಗೂ ಹೋಮ್ ಅಪ್ಲಯನ್ಸಸ್ ಅಸೋಸಿಯೇಷನ್ ಸಂಘಟನೆ ರಚನೆ ಇಂದು ಚಾಲನೆ. ಶಿಡ್ಲಘಟ್ಟದಲ್ಲಿ ಇಂದಿನಿಂದ ಅಧಿಕೃತವಾಗಿ ಮೊಬೈಲ್ ಹಾಗೂ ಹೋಮ್ ಅಪ್ಲಯನ್ಸಸ್ ಅಸೋಸಿಯೇಷನ್ ಸ್ಥಾಪನೆ ಮಾಡಲಾಯಿತು. ನಗರದ ಪ್ರವಾಸ ಮಂದಿರದಲ್ಲಿ ಎಲೆಕ್ಟ್ರಾನಿಕ್ ಮತ್ತು ಮೊಬೈಲ್ ಅಸೋಸಿಯೇಷನ್ ಸಂಘಟನೆ ರಚನೆಗೆ ಕರೆದಿದ್ದ ಸಭೆಯಲ್ಲಿ ನಗರದಲ್ಲಿ ಇರುವ ಎಲ್ಲ ಮೊಬೈಲ್ ಮತ್ತು ಎಲೆಕ್ಟ್ರಾನಿಕ್ ಅಂಗಡಿಯ ಮಾಲೀಕರು ಪಾಲ್ಗೊಂಡು ಅಸೋಸಿಯೇಷನ್ ಸಂಘಟನೆಗೆ ಪದಾಧಿಕಾರಿಗಳ ನೇಮಕ ಮಾಡಲಾಯಿತು. ಅಧ್ಯಕ್ಷರನ್ನಾಗಿ ಕೆಎಂಎಸ್ ಮೊಬೈಲ್ ಅಂಗಡಿಯ ಮಾಲೀಕ ಮುನೀಂದ್ರ, ಉಪಾಧ್ಯಕ್ಷರುಗಳಾಗಿ ಉಡಾ ಮೊಬೈಲ್ ಇಸಾರ್, ಐ ಕನೆಕ್ಷನ್ ಮೊಬೈಲ್ ಅಖಿಲ್, ಕಾರ್ಯದರ್ಶಿಗಳಾಗಿ ಭರತ್ ಮೊಬೈಲ್ ತೀರ್ಥಂಕರ್ ಮತ್ತು ಲೋಕಿ ಮೊಬೈಲ್ ಲೋಕೇಶ್, ಖಜಾಂಚಿಯಾಗಿ ಸ್ವರಾ ಟೆಲಿಕಾಂ ನಾಗೇಶ್ನನ್ನು ಆಯ್ಕೆ ಮಾಡುವ ಮೂಲಕ ಇಂದಿನಿಂದ ಅಧಿಕೃತವಾಗಿ ಹೋಮ್ ಅಪ್ಲಯನ್ಸಸ್ ಹಾಗೂ ಮೊಬೈಲ್ ಅಸೋಸಿಯೇಷನ್ ಸಂಘಟನೆಯನ್ನು ರಚಿಸಿ ಚಾಲನೆ ನೀಡಿದರು. ಇನ್ನು ಮುಂದೆ ಶಿಡ್ಲಘಟ್ಟ ನಗರದಲ್ಲಿ ಯಾವುದೇ ಹೋಮ್ ಅಪ್ಲಯನ್ಸಸ್ ಹಾಗೂ ಮೊಬೈಲ್ ಅಂಗಡಿ ತೆರೆಯಬೇಕೆಂದರೆ ಅಸೋಸಿಯೇಷನ್ ಅನುಮತಿ ಪಡೆಯಬೇಕು ಹಾಗೂ ಅದರ ನೀತಿ ನಿಯಮಗಳನ್ನು ಅನುಸರಿಸಬೇಕು. ಪ್ರತಿ ತಿಂಗಳ 4ನೇ ಬುಧವಾರದಂದು ಸಾಮೂಹಿಕವಾಗಿ ಹೋಮ್ ಅಪ್ಲಯನ್ಸಸ್ ಹಾಗೂ ಮೊಬೈಲ್ ಅಂಗಡಿಗಳಿಗೆ ರಜೆ ಘೋಷಿಸಲಾಗಿದೆ. ಶಿಡ್ಲಘಟ್ಟ ನಗರದಲ್ಲಿ ಮಾರವಾಡಿಗಳಿಗೆ ಎಲೆಕ್ಟ್ರಾನಿಕ್ ಹೋಮ್ ಅಪ್ಲಯನ್ಸಸ್ ಹಾಗೂ ಮೊಬೈಲ್ ಅಂಗಡಿಗಳು ತೆರೆಯಲು ಅನುಮತಿ ಇರುವುದಿಲ್ಲ ಎಂದು ಅಸೋಸಿಯೇಷನ್ ತೀರ್ಮಾನ ಮಾಡಲಾಗಿದೆ. ನಗರದಲ್ಲಿ ಇರುವ ಹೋಮ್ ಅಪ್ಲಯನ್ಸಸ್ ಮತ್ತು ಮೊಬೈಲ್ ಅಂಗಡಿಯ ಮಾಲೀಕರು ಕೂಡಲೇ ಅಸೋಸಿಯೇಷನ್ ಸಂಘಟನೆಯ ಮುಖಂಡರನ್ನು ಭೇಟಿ ಮಾಡಿ ಸದಸ್ಯತ್ವ ನೋಂದಣಿ ಮಾಡಿಕೊಳ್ಳಲು ಕರೆ ನೀಡಲಾಗಿದೆ. ಇನ್ನು ಈ ಸಂದರ್ಭದಲ್ಲಿ ಸುರೇಶ್, ಮುರಳಿ, ವಾಸಿಂ, ವಿಜಯ್, ರವಿ, ಖಾಜಾ, ಸಾದಿಕ್, ಅಶೋಕ್, ಜಿತೇಂದ್ರ, ಲಕ್ಷ್ಮೀನಾರಾಯಣ್, ಅಶೋಕ್, ಅನ್ಸರ್ ಹಾಗೂ ಹೋಮ್ ಅಪ್ಲಯನ್ಸಸ್ ಮತ್ತು ಮೊಬೈಲ್ ಅಂಗಡಿಯ ಮಾಲೀಕರು ಭಾಗವಹಿಸಿದರು. ಶಿಡ್ಲಘಟ್ಟದಲ್ಲಿ ಅಧಿಕೃತವಾಗಿ ಮೊಬೈಲ್ನ ಮತ್ತು ಹೋಮ್ ಅಪ್ಲಯನ್ಸ್ನ ಸಂಘದ ಚಾಲೂ ಆಗಿರುತ್ತೆ. ಇವತ್ತಿನ ಚಾಲೂ ಇರುತ್ತೆ. ಅಧ್ಯಕ್ಷರಾಗಿ ನಮ್ಮನ್ನು ಮುನೀಂದ್ರ ಅವ್ರನ್ನ ಆಯ್ಕೆ ಮಾಡಿದ್ದಾರೆ. ಉಪಾಧ್ಯಕ್ಷರಾಗಿ ಅಖಿಲ್ ಅವ್ರನ್ನ ಮತ್ತು ಇಸಾರ್ ಅವ್ರನ್ನ, ಉಡಾ ಮೊಬೈಲ್ ಇಸಾರ್ ಅವ್ರನ್ನ ಆಯ್ಕೆ ಮಾಡಿದ್ದಾರೆ. ಖಜಾಂಚಿಯಾಗಿ ನಾಗೇಶ್ವರನ, ಸ್ವರಾ ಮೊಬೈಲ್ ನಾಗೇಶ್ವರನ ಆಯ್ಕೆ ಮಾಡಿದ್ದಾರೆ. ಮತ್ತು ಕಾರ್ಯದರ್ಶಿಯಾಗಿ ಸೆಕ್ರೆಟರಿಗಳಾಗಿ ಲೋಕಿ ಅವ್ರನ್ನ ಮತ್ತು ತೀರ್ಥ ಅವ್ರನ್ನ ಆಯ್ಕೆ ಮಾಡಲಾಗಿದೆ. ಇದು ನಮ್ಮ ಎಲ್ಲ ಮೊಬೈಲ್ ಅಂಗಡಿಗಳು ಸರ್ವಾನುಮತವಾಗಿ ಆಯ್ಕೆ ಮಾಡಿದ್ದಾರೆ. ಇದಕ್ಕೆಲ್ಲರೂ ಒಪ್ಪಿಗೆ ಇದೆ ಅಂತ ಅನ್ಕೊಂಡಿದ್ದೀವಿ. ನಮ್ಮೆಲ್ಲರಿಗೂ ಓಕೆ ಇದೆ. ಎಲ್ಲರೂ ಓಕೆ ಮಾಡ್ರಪ್ಪ ಸರ್. ಈಗ ಪ್ರತಿ ತಿಂಗಳು ರಜೆ ಇರುತ್ತೆ ಅಂತ ಹೇಳಿದ್ರೆ ಯಾವ ವಾರ ಫಿಕ್ಸ್ ಆಗಿದೆ ಸರ್? ಸಂಘದ ವತಿಯಿಂದ ಎಲ್ಲ ಮೊಬೈಲ್ಸ್ ಮತ್ತು ಎಲೆಕ್ಟ್ರಾನಿಕ್ಸ್ ಅಂಗಡಿಗಳು ರಜೆ ಮಾಡ್ತೀವಿ. ಈಗ ನೆಕ್ಸ್ಟ್ ಮೊಬೈಲ್ ಅಂಗಡಿ ಹೋಮ್ ಅಪ್ಲಯನ್ಸ್ ತೆಗೆಯೋರಿಗೆ ಯಾವ ಥರ ನಿಬಂಧನೆಗಳಿರುತ್ತೆ ಸರ್? ಡಿಸ್ಕಸ್ ಆಯ್ತಾ? ಯಾವುದೇ ಕಾರಣಕ್ಕೂ ಅವರು ಫಸ್ಟು ಅಸೋಸಿಯೇಷನ್ ಮೆಂಬರ್ ಆಗಿರಬೇಕು. ಅವ್ರು ಅಸೋಸಿಯೇಷನ್ ಮೆಂಬರ್ ಆಗಿದ್ರೆ ಯಾವುದೇ ಹೊಸ ಅಂಗಡಿ ಓಪನ್ ಮಾಡೋಕ್ಕೆ ಸಾಧ್ಯ ಇಲ್ಲ. ಅವ್ರಿಗೆ ನಾವು ಅನುಮತಿ ಕೊಡೋದಿಲ್ಲ. ಯಾವುದೇ ಕಾರಣಕ್ಕೂ ಅವ್ರು ಹೊಸ ಅಂಗಡಿ ಓಪನ್ ಮಾಡಬೇಕಾದ್ರೆ ಓಪನ್ ಮಾಡಬೇಕು. ಈಗ ಕೆಲವೊಂದು ಹೋಮ್ ಅಪ್ಲಯನ್ಸ್ ಮತ್ತೆ ಮೊಬೈಲ್ ಅವ್ರು ಬಂದಿಲ್ಲ, ಅವ್ರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಿ ಸರ್? ಈಗ ಅವ್ರು ಮೊದಲೇ ಅಂಗಡಿ ಓಪನ್ ಮಾಡೋದ್ರಿಂದ ಮೊದಲಿಂದ ಇರೋದ್ರಿಂದ ಅವರಿಗೆ ನಾವು ಮತ್ತೆ ಇನ್ನೊಂದ್ಸರಿ ಆಹ್ವಾನ ಕೊಡ್ತೀವಿ. ಈ ತಿಂಗಳು ಅವ್ರು ಮತ್ತೆ ಕನ್ವಿನ್ಸ್ ಮಾಡಿ ನಮ್ಮ ಜೊತೆ ಸೇರ್ಕೊಳಕ್ಕೆ ಹೇಳ್ತೀವಿ. ನಮ್ಮ ಜೊತೆ ಬರಲಿ, ನಮ್ಮ ಜೊತೆ ಸೇರ್ಕೊಳ್ಳಿ. ಅವರು ಬರ್ತಾರೆ. ಅವ್ರು ಯಾವುದೇ ಕಾರಣಕ್ಕೂ ನಮ್ಗೆ ಬಿಟ್ಟು ಹೋಗೋದಿಲ್ಲ. ಅವರು ಎಲ್ಲರೂ ಯಾರು ಬಿಟ್ಟು ಹೋಗಿದ್ದಾರೆ ಈಗ ಅವರೆಲ್ಲ ಬರ್ತಾರೆ, ನಮ್ಮ ಜೊತೆ ಇರ್ತಾರೆ ಯಾವತ್ತೂ. ಸರ್ ಮುಂದೆ ಅಂದರೆ ಯಾವ ಥರ ಈ ಸಂಘ ಮಾಡಬೇಕನ್ನೋ ಉದ್ದೇಶ ಯಾಕೆ ಸರ್? ಜನ ನಮ್ಗೆ ಸಪೋರ್ಟ್ ಕೊಟ್ಟಿದ್ದಾರೆ. ಟೋಟಲ್ 50 ಜನ ನಮ್ಗೆ ಸಪೋರ್ಟ್ ಕೊಟ್ಟಿದ್ದಾರೆ ಮೊಬೈಲ್ ಅಂಗಡಿಗಳವರು. ಈ 10 ಜನ ಉದ್ದೇಶನೂ ಒಳ್ಳೆ ಉದ್ದೇಶ ಆಗಿರೋದ್ರಿಂದ ಎಲ್ಲ ಸೇರಿ ಒಂದು ಒಳ್ಳೆ ಜನ ಸೇರಿ ಎಲ್ಲ ಮಾಡೋಕೆ ಇರೋದ್ರಿಂದ ಎಲ್ಲರೂ ತೊಂದರೆ ಇಲ್ಲ. ಈ ಎಲ್ಲರೂ ನಮ್ಮ ಅಭಿವೃದ್ಧಿಗೋಸ್ಕರ ಅವ್ರವ್ರ ಅಭಿವೃದ್ಧಿಗೋಸ್ಕರ ಮಾಡ್ತಾರೆ ಅಂತ ಏನು ತೊಂದರೆ ಇಲ್ಲ. ಈ ಅಸೋಸಿಯೇಷನ್ ಮಾಡ್ತೀವಿ, ನಡ್ಕೊಂಡು ಹೋಗುತ್ತೆ. ಶಿಡ್ಲಘಟ್ಟಗೆ ಮಾರವಾಡಿಗಳು ಶೇಟ್ಗಳೇನಾದರೂ ಬಂದು ತೆಗಿಯೋದಕ್ಕೆ ಬಂದರೆ ಅಸೋಸಿಯೇಷನ್ಗೆ ಸಲ್ಯೂಷನ್? ಯಾವುದೇ ಕಾರಣಕ್ಕೂ ಬೇರೆ ಮಾರವಾಡಿಸು ಅಸೋಸಿಯೇಷನ್ಗೆ ಇದಕ್ಕೆ ಯಾರೂ ಸೇರೋಂಗಿಲ್ಲ. ನಮ್ಮಲ್ಲಿರೋ ಶಿಡ್ಲಘಟ್ಟದ ಜನಕ್ಕೆ ಸಾಕಷ್ಟಿದೆ. ಅವರೇ ಮಾಡಲಿ, ಅವರಷ್ಟೇ ಎಷ್ಟು ಬೇಕೋ ಅಷ್ಟು ಮಾಡ್ಕೊಳ್ಳಿ, ತೊಂದರೆ ಅವಕಾಶ ಇಲ್ಲ. ಫಿಕ್ಸ್ ಏನಿಲ್ಲ. ಸೀಸನ್ ನೋಡ್ಕೊಂಡು ಅಕಸ್ಮಾತ್ ರಜೆ ಹಬ್ಬ ಇದೆಯೋ, ಇನ್ನು ಪ್ರೋಗ್ರಾಮ್ ಇದೆಯೋ, ಬಿಸ್ನೆಸ್ ರಜೆ ಮಾಡಿ ನೀವೆಲ್ಲರೂ ಓಕೆ ಆದ್ರೆ ಸರ್. ಇನ್ನೊಂದೇನ ಬುಧವಾರ ಬಂದ್ಬಿಡ್ತು ರಜಾ ಅದಕ್ಕೂ ಸಂಬಂಧ ಇಲ್ಲ. ಬುಧವಾರ ರಜಾ ಅಂದ್ರೆ ಬುಧವಾರ ರಜಾ ಹಾಕ್ಲೇಬೇಕು. ಗ್ರೂಪ್ ಅಲ್ಲಿ ಮಾಡಿದಾಗ ರಜೆ ಇರುತ್ತೆ.
ನಾರ್ಮಲ್ ಸಿಗಲ್ಲ ಅವ್ರು ಇಷ್ಟ ಅವ್ರು ಎಲ್ಲ ಅದಕ್ಕೆ ಇವಾಗ ಮಂಗಳವಾರ ಪರ್ಸನಲ್ ಆಗಿ ರಜಾ ಮಾಡಿದ್ದಾರೆ, ಬುಧವಾರ ಹಂಗೆ ಮಾಡಬೇಕು ಅಂತ ಹೇಳ್ತಾರೆ ಅಷ್ಟೇ. ಹಂಗೆ ಮಾಡಿ ಇದು ಡಿಸ್ಕಷನ್ ಮಾಡಿ ಸರಿ ಅಲ್ವಾ? ಬಿಡು ಅವ್ನು ಬಿಡು ನಮ್ಗೆ ಯಾರೋ ಇವತ್ತೇನೋ ಅವ್ನ ಕೆಲಸ ಇಲ್ಲ ನಾವು ತೆಗಿಯೋಣ, ಅವ್ರು ರಜೆ ಹಾಕೊಂಡು ಅವ್ರು ಇರಲಿ ಬಿಡು, ಈ ಥರ ಎಲ್ಲ ಮಾಡ್ತಾ ಇದ್ರೆ ಅದು ಯೂನಿಯನ್ ಬರಲ್ಲ. ಪರ್ಫೆಕ್ಟ್ ಮಾಡಂಗಿದ್ರೆ ಅದಕ್ಕೇನೋ ನಿರ್ಧಾರ ತಗೊಂಡು ಯಾರೋ ಒಬ್ಬರು 3-4 ಜನ ಅದಕ್ಕೆ ಮೆಂಬರ್ಸ್ ಇನ್ನೊಂದು ಮತ್ತೊಂದು ಏನೋ ಮಾಡಿ ಪರ್ಫೆಕ್ಟ್ ಮಾಡಂಗಿದ್ರೆ ಮಾಡಿ. ಸುಮ್ಮನೆ ಕಾಟಾಚಾರಕ್ಕೆ 1 ತಿಂಗಳು 2 ತಿಂಗಳು ಮಾಡಂಗಿದ್ರೆ ಸುಮ್ಮನೆ ಎಲ್ಲ ಜನ ಗುಡ್ಡೆ ಹಾಕಿ ಸುಮ್ಮನೆ ರಿಸ್ಕ್ ಇಟ್ಕೊಳೋದು ಬೇಡ. ನಿಮ್ಮ ಒಪಿನಿಯನ್ ಸರಿ ಇದೆ, ಎಲ್ಲರೂ ಏನು ಹೇಳ್ತಾರೆ ಹೇಳಿ. ಅಶೋಕ್ ಇಲ್ಲ ಇನ್ನೊಂದು